ಮೂರನೇ ಹಂತದ ಡಿಪಿಆರ್ ಸಿದ್ಧ. ಬೆಂಗಳೂರಿಗರ ಸರಾಗ ಸಂಚಾರಕ್ಕೆ ಮತ್ತಷ್ಟು ಅನುಕೂಲ. 22 ನಿಲ್ದಾಣಗಳು. ಮೈಸೂರು ರಸ್ತೆಯಲ್ಲಿ ಇಂಟರ್ಚೇಂಜ್. ಕೆಂಪು ಮಾರ್ಗದ ಸ್ಟೇಷನ್ಗಳು ಯಾವುವು? 4 ಇಂಟರ್ಚೇಂಜ್ ನಿಲ್ದಾಣಗಳು ಇವೆ. ಯಶವಂತಪುರ ನ್ಯೂ ಬಿಇಎಲ್ ಸರ್ಕಲ್ ಮಾರ್ಗವಾಗಿ ಹೆಬ್ಬಾಳ ಸೇರಲಿದೆ. ಮಾರ್ಚ್ ಒಳಗೆ ಅನುಮೋದನೆ ಸಿಗಲಿದೆಯಾ? ಜೆಪಿ ನಗರ 4th ಫೇಸ್ನಿಂದ ಹೆಬ್ಬಾಳ 32 ಕಿಲೋಮೀಟರ್ ಉದ್ದದ ಮಾರ್ಗ. ವಿಜಯವಾಣಿಯ ವೀಕ್ಷಕರಿಗೆ ನಮಸ್ಕಾರ. ನಮ್ಮ ಮೆಟ್ರೋ ನಮ್ಮೆಲ್ಲರ ನೆಚ್ಚಿನ ಸಂಚಾರಕ್ಕೆ ನಾವು ಬಹಳ ಬೇಗ ಹೋಗಬೇಕು ಅಂದ್ರೆ ಮೆಟ್ರೋ ಹೋಗ್ಬಿಡೋಣ ಅಂತ ಅನ್ಕೊಳ್ತೀವಿ. ಇದೀಗ ಕೆಂಪು ಮಾರ್ಗ, 32 ಕಿಲೋಮೀಟರ್ ಉದ್ದದ ಕೆಂಪು ಮಾರ್ಗ ಜೆಪಿ ನಗರ್ 4th ಫೇಸ್ ಇಂದ ಹೆಬ್ಬಾಳದವರೆಗೂ ಕೂಡ 4 ಇಂಟರ್ಚೇಂಜ್ ಸ್ಟೇಷನ್ಗಳಿದೆ. ಹಾಗೇನೆ 32 ಕಿಲೋಮೀಟರ್ ಉದ್ದದ ಒಂದು ರಸ್ತೆ ಮಾರ್ಗ ಇದಾಗಿದ್ದು, ಯಾವ ರೀತಿ ಎಲ್ಲೆಲ್ಲಿ ಕಾಮಗಾರಿಗೆ ಮಾರ್ಚ್ ಅಲ್ಲಿ ಅನುಮೋದನೆ ಸಿಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಡಿಪಿಆರ್ ಕೂಡ ಸಿದ್ಧ ಆಗಿರೋದು. ಮೆಟ್ರೋದಲ್ಲಿ ಪ್ರಯಾಣಿಸುವವರಿಗೆ ಒಂದು ಗುಡ್ ನ್ಯೂಸ್. ಹಾಗಿದ್ರೆ ಯಾವಾಗ ಪ್ರಾರಂಭವಾಗುತ್ತೆ, ಯಾವ ರೀತಿ ಕೆಲಸ ನಡೀತಾ ಇದೆ, ಎಷ್ಟು ಕೋಟಿ ವೆಚ್ಚವಾಗುತ್ತೆ, ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡೋಣ. ಸಿಲಿಕಾನ್ ಸಿಟಿ ಜನರ ನೆಚ್ಚಿನ ಸಂಚಾರ ನಾಡಿಯಾಗಿರುವ ನಮ್ಮ ಮೆಟ್ರೋ ಅಭಿವೃದ್ಧಿಯತ್ತ ಮತ್ತೊಂದು ಹೆಜ್ಜೆ ಇಡ್ತಾ ಇದೆ. ಮೊದಲನೇ ಹಂತವನ್ನ ಯಶಸ್ವಿಯಾಗಿ ಪೂರೈಸಿ 2ನೇ ಹಂತವನ್ನು ಅರ್ಧ ಕಂಪ್ಲೀಟ್ ಮಾಡಿದೆ. ಇದರ ಜೊತೆಗೆ 3ನೇ ಹಂತ ಡಿಪಿಆರ್ ಸಿದ್ಧಪಡಿಸಿದ್ದು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದೆ. ಈ ಮೂಲಕ ಬೆಂಗಳೂರಿಗರಿಗೆ ಸರಾಗ ಸಂಚಾರಕ್ಕೆ ಮತ್ತಷ್ಟು ಅನುಕೂಲವಾಗಲಿದೆ. ಇನ್ನು ಈ ಪ್ರಾಜೆಕ್ಟ್ ನ ಕಂಪ್ಲೀಟ್ ಡೀಟೇಲ್ಸ್ ಈ ಕೆಳಗಿನಂತಿದೆ. ಕೇಂದ್ರ ಸರ್ಕಾರ ಮಾರ್ಚ್ ಒಳಗೆ ಅನುಮೋದನೆ ನೀಡಲಿದೆ ಅಂತ ಹೇಳಿ ಬಿಎಂಆರ್ಸಿಎಲ್ ಅಧಿಕಾರಿಗಳು ಇದೀಗ ಮಾಹಿತಿಯನ್ನ ಕೊಟ್ಟಿರೋದು. ಹಾಗಿದ್ರೆ ನಗರದ ಕೇಂದ್ರ ಭಾಗ ಹಾಗೂ ಕೋರಮಂಗಲ ಮೂಲಕ ಸಾಗುವಂತಹ ರಸ್ತೆ ಇದಾಗಿದ್ದು, ಎಲ್ಲೆಲ್ಲಿ 4 ಇಂಟರ್ಚೇಂಜ್ ರಸ್ತೆಗಳಿದೆ ಅನ್ನೋದನ್ನ ನೋಡೋದಾದ್ರೆ, ಕೆಂಪು ಮಾರ್ಗದಲ್ಲಿ 37 ಕಿಲೋಮೀಟರ್ ಉದ್ದದ ಸುಮಾರು 28,450 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲು ಕಳೆದ ಡಿಸೆಂಬರ್ನಲ್ಲಿ ರಾಜ್ಯ ಸರ್ಕಾರ ಅನುಮೋದನೆ ನೀಡಿತ್ತು. ಆದರೆ ಕೇಂದ್ರ ಸರ್ಕಾರ ಅಂದಾಜು ವೆಚ್ಚ ಹೆಚ್ಚಿದೆ ಎಂದು ಮರುಪರಿಶೀಲನೆಗೆ ಸೂಚನೆ ನೀಡಿತ್ತು. ಅಂತಿಮ ಅನುಮೋದನೆಗಾಗಿ ಕಾಯುತ್ತಿರುವ ಈ ಯೋಜನೆಯ ಹೊಸ ಅಂದಾಜು ವೆಚ್ಚವನ್ನ ಈಗ 25,485 ಕೋಟಿ ರೂಪಾಯಿಗಳಂತೆ ಪರಿಷ್ಕರಿಸಲಾಗಿದ್ದು, ಪ್ರತಿ ಕಿಲೋಮೀಟರ್ಗೆ ಸರಾಸರಿ 689 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ ನಡೆಯಲಿದೆ. ಒಟ್ಟಾರೆ 2,920 ಕೋಟಿ ರೂಪಾಯಿ ಯೋಜನಾ ವೆಚ್ಚವನ್ನ ಕಡಿಮೆಗೊಳಿಸಿ ಅಂತಿಮ ಯೋಜನಾ ವೆಚ್ಚವನ್ನ ಬಿಎಂಆರ್ಸಿಎಲ್ ನಿರ್ಧರಿಸಿದೆ. ಮೊದಲು 1 ಕಿಲೋಮೀಟರ್ 767 ಕೋಟಿ ರೂಪಾಯಿ ಇದ್ದ ಡಿಪಿಆರ್ ಈಗ ಕಿಲೋಮೀಟರ್ಗೆ 688 ಕೋಟಿ ರೂಪಾಯಿ ವೆಚ್ಚವಾಗಲಿದೆ ಎಂದು ವರದಿ ನೀಡಲಾಗಿದೆ. ಸದ್ಯದಲ್ಲೇ ಹೊಸ ಡಿಪಿಆರ್ ಅನ್ನ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಲಿದೆ. ಬಳಿಕ ರಾಜ್ಯ ಸರ್ಕಾರವು ಅದನ್ನ ಕೇಂದ್ರ ಸರ್ಕಾರಕ್ಕೆ ರವಾನೆ ಮಾಡಲಿದೆ. ಸರ್ಜಾಪುರದಿಂದ ಹೆಬ್ಬಾಳ ಮಾರ್ಗದಲ್ಲಿ 28 ನಿಲ್ದಾಣಗಳು ಬರಲಿದ್ದು, 22.14 ಕಿಲೋಮೀಟರ್ ಎತ್ತರಿಸಿದ ನಿಲ್ದಾಣಗಳು, 14.45 ಕಿಲೋಮೀಟರ್ ಸುರಂಗ ಮಾರ್ಗದ ನಿಲ್ದಾಣಗಳು 11 ಇರಲಿವೆ. ಕೆಂಪು ಮಾರ್ಗವು ಹೆಬ್ಬಾಳದಲ್ಲಿ ನೀಲಿ, ಕೆಆರ್ ವೃತ್ತದಲ್ಲಿ ನೇರಳೆ ಮಾರ್ಗವನ್ನ ಸಂಧಿಸಲಿದೆ. ಇನ್ನು ಡೇರಿ ವೃತ್ತದಲ್ಲಿ ಗುಲಾಬಿ ಹಾಗೂ ಆಗರದಲ್ಲಿ ನೀಲಿ ಮಾರ್ಗವನ್ನ ಸಂಧಿಸುತ್ತೆ. ಹೀಗಾಗಿ ಇಲ್ಲಿ 4 ಇಂಟರ್ಚೇಂಜ್ ನಿಲ್ದಾಣಗಳು ನಿರ್ಮಾಣಗೊಳ್ಳಲಿವೆ. ನಗರದ ಐಟಿ ಹಬ್ ಅಂತಲೇ ಕರೆಯಲ್ಪಡುವ ಸರ್ಜಾಪುರ ಹಾಗೂ ಹೆಬ್ಬಾಳವನ್ನ ಈ ರಸ್ತೆಗಳು ಸಂಪರ್ಕಿಸಲಿದೆ. ಹಾಗಿದ್ರೆ 22 ನಿಲ್ದಾಣಗಳು ಯಾವುದು ಅನ್ನೋದನ್ನ ನೋಡೋಣ. ಹೆಬ್ಬಾಳ, ಗಂಗಾನಗರ, ಪಶು ವೈದ್ಯಕೀಯ ಮಹಾವಿದ್ಯಾಲಯ, ಮೇಕ್ರಿ ಸರ್ಕಲ್, ಗಾಲ್ಫ್ ಕ್ಲಬ್, ಪ್ಯಾಲೇಸ್, ಗುಟ್ಟಹಳ್ಳಿ, ಬಸವೇಶ್ವರ ವೃತ್ತ, ಕೆಆರ್ ಸರ್ಕಲ್, ಟೌನ್ ಹಾಲ್, ಶಾಂತಿನಗರ, ನಿಮ್ಹನ್ಸ್, ಡೇರಿ ಸರ್ಕಲ್, ಜಕ್ಕಸಂದ್ರ, ಅಗರ, ಕೋರಮಂಗಲ 2ನೇ ಬ್ಲಾಕ್, ಕೋರಮಂಗಲ 3ನೇ ಬ್ಲಾಕ್, ಇಬ್ಬಲೂರು, ಬೆಳ್ಳಂದೂರು ಗೇಟ್, ಕೈಕೊಂಡೂರು, ದೊಡ್ಡಕನಹಳ್ಳಿ, ಕಾರ್ಮೇಲರಾಮ್, ಆಗ್ರಹಾರ ರಸ್ತೆ ಮತ್ತು ಸರ್ಜಾಪುರ. ನಮ್ಮ ಮೆಟ್ರೋ ಹಂತ 3ರ ಭಾಗವಾಗಿ ಬಿಎಂಆರ್ಸಿಎಲ್ 6.86 ಕೋಟಿ ರೂಪಾಯಿ ಮೌಲ್ಯದ ಟೆಂಡರ್ಗಳನ್ನು ಹೊರಡಿಸಿ 4 ಪ್ಯಾಕೇಜ್ಗಳಲ್ಲಿ ಭೂತಾಂತ್ರಿಕ ಅಧ್ಯಯನ ಕಾರ್ಯಗಳನ್ನು ಕೈಗೊಳ್ಳಲು ಮುಂದಾಗಿದೆ. ಯೋಜನೆಯ ಹಣಕಾಸು ವಿನ್ಯಾಸದ ಪ್ರಕಾರ ವೆಚ್ಚದ 20% ಕೇಂದ್ರ ಸರ್ಕಾರ, 20% ರಾಜ್ಯ ಸರ್ಕಾರ ಹಾಗೂ ಉಳಿದ 60% ಬಾಹ್ಯ ಸಾಲ ಮೂಲಗಳಿಂದ ಸಂಗ್ರಹಿಸಲಾಗುತ್ತೆ. ನೋ ಉತ್ಪ್ರೇಕ್ಷೆ, ನೋ ಊಹಾಪೋಹ. ತಾಜಾ ಸುದ್ದಿ, ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ ವಿಜಯವಾಣಿ.net. QR ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ.